ಹಾಯ್ ಎಲ್ಲ ಮ್ಯಾಜಿಕ್ ಅವ್ರಿಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗಿದೆ ನೋಡಿ. ಅಜಿತ್ ಮಲಗಿರ್ತಾನೆ. ಭೂಮಿ ಬಂದ್ಬಿಟ್ಟು ಅಯ್ಯೋ ಸಾಯಬೇಕು ಇಷ್ಟೊತ್ತು ಮಲಗಿದಾರಲ್ಲ, ಯಾಕೆ ಹುಷಾರಿಲ್ವಾ ಅಂತ ಅನುಮತಿ ನೋಡ್ತಾಳೆ. ತಕ್ಷಣ ಅಜಿತ್ ಕೈ ಇಟ್ಕೊಳ್ತಾನೆ. ಏನಿಲ್ಲ ಬಿಡು, ಸ್ವಲ್ಪ ನಿದ್ದೆ ಬರಿಲ್ಲ, ಹಾಗಾಗಿ ಲೇಟಾಗಿ ಮಲಗಿದ್ನಲ್ಲ, ಅದಕ್ಕೆ ಹಂಗೆ ಮಲಗಿದ್ದೀನಿ ಅಷ್ಟೇ. ಹೌದು ಸಾಯಬ್ರೆ, ರಾತ್ರಿ ನಿದ್ದೆ ಮಾಡ್ಲಿಲ್ಲ, ಚೆನ್ನಾಗಿದ್ದೀನಿ ತಾನೆ, ಆರಾಮಾಗಿದ್ದೀನಿ, ನಿಮ್ಗೆ ಏನ್ ತೊಂದರೆ ಇಲ್ಲ, ಯಾಕಾಗಂತೀಯ, ನಾನು ಚೆನ್ನಾಗಿದ್ದೀನಿ ಬಿಡು ಅಂತ ಹೇಳ್ತಾರೆ. ಈ ಕಡೆ ಪಾಪ ಸರಿ ಅಂತ ಹೇಳಿ ಅವ್ನು ರೆಡಿ ಬಿಟ್ಬಿಟ್ಟು ಹಾಲಿಗೆ ಬರ್ತಾಳೆ. ಬಂದು ಕೂತಿರ್ಬೇಕಾದ್ರೆ ಅಲ್ಲಿ ಬಂದು ಶಾರದಮ್ಮನವರು ಬೆನ್ನಿಂದೆ ಹೊತ್ಕೊಳ್ತಾರೆ. ಹೊತ್ಕೊಂಡಾಗ ಏನಾಯ್ತು ಏನಾಯ್ತು, ಯಾಕೆ ಯಾಕೆ ಶಾರದಮ್ಮ ಅಂತ ಹೇಳಿ ಹಿಡ್ಕೊಳ್ತಾಳೆ. ಹಿಡ್ಕೊಂಡಾಗ ಎಲ್ರು ಕೇಳ್ತಾರೆ ಯಾಕೆ ಯಾಕೆ ಇಷ್ಟು ಗಾಬರಿ ಆಗಿದ್ರೆ. ನಚ್ಚಿನೂ ಕೂಡ ಬಹಳ ಆಶ್ಚರ್ಯವಾಗಿ ನೋಡ್ತಾನೆ. ಅಷ್ಟರಲ್ಲಿ ಶ್ರವಣ್ ಅವ್ರ ಆ ಕಡೆಯಿಂದ ಓಡ್ ಬರ್ತಾರೆ. ಓಡ್ ಬಂದ ತಕ್ಷಣ ಏನಿಲ್ಲ, ಈ ಆಲ್ಬಮ್ ತೋರಿಸ್ಬಿಟ್ಟು ಹಿಂದಿನ ನೆನಪು ಬೇಗ ಬರುತ್ತೇನೋ ಅಂತ ಹೇಳಿ ನಾನು ಪ್ರಯತ್ನ ಪಟ್ಟೆ, ಅದಕ್ಕೆ ನಚ್ಚಿ ರೇಗಾಡ್ಬಿಡ್ತಾನೆ. ಏನ್ ಮಾವ ಇದು ಸರಿಯಲ್ಲ ನೀವು ಮಾಡ್ತಾ ಇರೋದು, ಏನಾಗುತ್ತೆ ಗೊತ್ತಾ, ಅತ್ತೆ ಸತ್ತೇ ಹೋಗ್ತಾರೆ, ಬರಲ್ಲ ನೆನಪು, ಬರಲ್ಲ ಅಂದ್ಮೇಲೆ ಬರಲ್ಲ, ನೀವು ಎಷ್ಟು ಪ್ರಯತ್ನ ಪಟ್ರು ಕೂಡ, ಗೊತ್ತಾಯ್ತಾ, ಅವ್ರ ಪ್ರಾಣಕ್ಕೆ ಕುತ್ತಂದ್ಬಿಡ್ತಿರಲ್ಲ ನೀವು, ಇದು ಎಂತ ಕ್ರಿಮಿನಲ್ ಗೊತ್ತಾ, ಅಪರಾಧ ಇದು ನೀವು ಈ ತರ ಮಾಡೋದು. ನಂತರ ಶಾರದಮ್ಮನವರು ಹೋಗಕ್ ಪ್ರಯತ್ನ ಪಡ್ತಾ ಇರ್ತಾರೆ. ನಾನು ಹೊಟ್ಟೈತೀನಿ ಅಂತಾರೆ. ಭೂಮಿ ಇದ್ದಳು, ಅದೇ ನೋಡಿ ಅಲ್ಲಿ ಹೋಗ್ತೀನಿ ಅಂತ ಇದಾರೆ ಮನೆ ಬಿಟ್ಟು. ಅಯ್ಯೋ ಶಾರದಾ, ಇಷ್ಟು ವರ್ಷಗಳ ಮೇಲೆ ಸಿಕ್ಕಿದೀಯಾ, ಹಂಗ ಅನ್ಬೇಡಮ್ಮ, ಬಿಡ್ತು ನಮ್ಮ. ಅದಕ್ಕೆ ಶ್ರಾವಣ ಇದ್ದನೋ, ಅಯ್ಯೋ ಕಳ್ಕೊಳ್ಳೋದ ನನ್ ಶಾರದಾನ, ಖಂಡಿತ ಇಲ್ಲ, ಇಷ್ಟು ವರ್ಷಗಳ ಕಾಲ ಒಂಟಿಯಾಗಿದ್ದೀನಿ ನಾನು, ನನ್ನ ಶಾರದಾ ಇಲ್ದೆ ನಾನು ಖಂಡಿತ ಕಳ್ಕೊಳಕ್ ಇಷ್ಟ ಇಲ್ಲ. ಅಷ್ಟರಲ್ಲಿ ಅಜಿತ್ ಬಂದ್ಬಿಟ್ಟು, ನಚ್ಚಿ ಏನ್ ನೀನ್ ಮಾತಾಡ್ತಾ ಇರೋದು, ಸ್ವಲ್ಪನಾದ್ರೂ ಪ್ರಜ್ಞೆ ಇದೆಯಾ ನಿನಗೆ, ಮಾವ 21 ವರ್ಷಗಳ ಕಾಲ ಕಡಿಮೆ ಅಲ್ಲ ಕಾಯ್ದಿರೋದು ಅತ್ತೆಗೋಸ್ಕರ, ಗೊತ್ತಾ, ಏನೋ ಅತ್ತೆ ಬೇಗ ಹುಷಾರಾಗ್ಲಿ, ಎಲ್ರಂತೆ ನನ್ ಜೊತೆ ನಗ್ತಾ ಇರ್ಲಿ ಅಂತ ಯಾರ್ ತಾನೇ ಬಯಸೋದಿಲ್ಲ ಹೇಳು. ಹಾಗೆ ಮಾವ ಬಹಳ ನೋವು ತಿಂದಿದ್ದಾರೆ ಜೀವನದಲ್ಲಿ, ಮಾವನ ಬಗ್ಗೆ ಇನ್ಯಾವತ್ತಾರು ಈ ತರ ಯಾರೇ ಆಗ್ಲಿ ಮಾತಾಡಿದ್ರೆ ನಿನ್ನನ್ನು ಅಷ್ಟೇ ಬಿಡೋದಿಲ್ಲ, ಸುಮ್ಮನೆ ಇರೋದಿಲ್ಲ ನಾನು, ಹುಷಾರು ಅಂತ ಹೇಳಿ ಎಚ್ಚರಿಕೆ ಕೊಡ್ತಾನೆ. ಎಚ್ಚರಿಕೆ ಕೊಟ್ಬಿಟ್ಟು ಆಚೆಗೆ ಬರ್ತಾನೆ. ಆಚೆಗೆ ಬರ್ತಿದ್ದಾಗೇನೆ ಎಲ್ಲ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ಅದಕ್ಕೆ ತಕ್ಷಣ ಬಂದು ನಚ್ಚಿ, ಇಬ್ರು ಸಾರಿ ಇಬ್ರು, ನಾನು ಆತರ ಮಾತಾಡ್ಬಾರ್ದಿತ್ತು. ಅದಕ್ಕೆ ಅಜಿತ್ ಹೇಳ್ತಾನೆ, ಇರ್ಲಿ, ಆದ್ರೆ ಮಾವನ್ ಬಗ್ಗೆ ನೀನ್ ಆಗ ಮಾತಾಡ್ಬೇಡ, ಎಂದೂ ಕೂಡ ಮಾತಾಡ್ಬೇಡ, ಕಡಿಮೆ ನೋವು ತಿಂದಿದಾರ ನಚ್ಚಿ ಅವರು, 21 ವರ್ಷಗಳ ಕಾಲ ಕಾಯ್ದಿರೋದು ಗೊತ್ತಾ ಶಾರದತ್ತೆನ, ಯಾರಿಗಿರಲ್ಲ ಹೇಳು, ನನ್ನ ಹೆಂಡತಿ ನನ್ ಜೊತೆ ಚೆನ್ನಾಗಿರ್ಬೇಕು, ನನ್ ಜೊತೆ ಓಡಾಡ್ಬೇಕು ಅನ್ನೋದು ಯಾರಿಗ ಆಸೆ ಇರಲ್ಲ ಹೇಳು. ಪಾಪ ಅವ್ರಿಗೋಸ್ಕರ ಪರಿತಪಿಸಿದ್ದಾರೆ. ನಮಗೂ ಕೂಡ ನಿಮಿಷಕ್ಕೂ ಕೂಡ ಅತ್ತೆ ಬೇಗ ಹುಷಾರಾಗ್ಲಿ ಅಂತ ಕಾಯ್ತಾ ಇದೀವಿ, ಗೊತ್ತಿದ್ಯಾ ನಚ್ಚಿ ನಿನಗೆ, ಅಂತ ಮಾವನ್ನ ನೋಯಿಸೋದ್ ಬೇಡ, ಒಂದ್ ಅಣುನಷ್ಟು ನೋವು ಕುಡ್ದು ಇವತ್ತಿಂದ ಆಚೆಗೆ ತಿಳ್ಕೊ ಸಾಕು ಅಂತ ಹೇಳ್ತಾನೆ. ಆಯ್ತು ಬ್ರೋ, ನಾನು ಏನ್ ಮಾಡೋಣ ಹೇಳು, ಏನು ಮಾಡ್ಬೇಡ, ಇನ್ಮೇಲೆ ಎಂದು ಈ ತರ ಘಟನೆ ಘಟಿಸ್ಬಾರ್ದು ಅಷ್ಟೇ. ಜೋಪಾನ, ಏನಿಲ್ಲ ಬ್ರೋ, ನನ್ ಕನ್ಸರ್ನ್ ಅಷ್ಟೇ, ಅತ್ತೆ ಮೇಲೆ ಪ್ರೆಷರ್ ಹಾಕ್ಬಾರ್ದು, ತಾನೇ ಅದು ಬರ್ಬೇಕು. ಹಾಗಾಗಿ ತಕ್ಷಣ ಬಂದು ಶ್ರವಣ್ ಇಬ್ಬರನ್ನು ಹಪ್ಕೊಂತಾರೆ. ಹಾಲ್ನಲ್ಲಿ ತರಕಾರಿ ಎಸ್ತ ಕೂತಿರ್ತಾಳೆ ಭೂಮಿ, ಈ ಕಡೆ ಸಂಗೀತಮ್ಮನವ್ರು ಇರ್ತಾರೆ, ಅಲ್ಲಿ ಶಾರದನ್ ಕೂರ್ಸಿರ್ತಾರೆ. ಅದಕ್ಕೆ ಶಾರದಮ್ಮ, ನನಗೆ ನಿಮ್ ಕೈಲಿ ಕೇಸರಿ ಬಾತ್ ತಿನ್ಬೇಕು ಅಂತ ಆಸೆ, ತುಂಬಾ ಚೆನ್ನಾಗಿ ಮಾಡ್ತೀರಂತೆ, ಪ್ಲೀಸ್ ಮಾಡ್ಕೊಡಿ ಅಂತ. ಆಯ್ತು ಅಂತ. ಅನಂತರ ಸಂಗೀತ ಇದ್ರು, ಅಷ್ಟೇ ಅಲ್ಲ ಭೂಮಿ, ಅಡ್ಗೆ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಗೊತ್ತಾ ಶಾರದಾ, ಅಷ್ಟು ಚೆನ್ನಾಗಿ ಮಾಡ್ತಾಳೆ, ಬೇಗ ಹುಷಾರಾಗು ಶಾರದಾ, ನಿನ್ ಕೈಲಿ ಅಡ್ಗೆ ಊಟ ಮಾಡಕ್ ಕಾಯ್ತಾ ಇದೀವಿ. ಭೂಮಿ ಇದ್ದವಳು, ಇವ್ರು ಇದಾರಲ್ಲ ಇವ್ರು ಏನ್ ಗೊತ್ತಾ, ಅದಕ್ಕೆ ಸಂಗೀತ ಅಂತಾರೆ, ಏನ್ ಕೆಲ್ಸನೂ ಮಾಡಕ್ ಬಿಡಲ್ಲಮ್ಮ ನನ್ ಸೊಸೆ, ಎಲ್ಲ ಅವಳೆ ಮಾಡ್ತಾಳೆ ಅಂತ. ಅದಕ್ಕೆ ಭೂಮಿ, ಇವ್ರು ಇದಾರಲ್ಲ ಇವ್ರು ನನ್ನ ಅತ್ತೆ ಅಲ್ಲ, ನಾ ಏನಂದ್ರೆ ನನ್ನ ಅಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ. ನಿನ್ನ ಗಾವಿನೇ ಪಡಿಸ್ಬಿಡ್ತೀಯಲ್ಲ ಭೂಮಿ, ಎಷ್ಟು ತಮಾಷೆ ಮಾಡ್ತೀಯ. ಅಷ್ಟರಲ್ಲಿ ಅವಳು ಬರ್ತಾಳೆ, ಅಂಜು ಬಂದ್ಬಿಟ್ಟು, ನಗು ಎಷ್ಟು ದಿನ ಇರ್ತಿ ನಗು, ಸ್ವಲ್ಪ ದಿನದಲ್ಲೇ ಮಾಯವಾಗುತ್ತೆ, ನಿಮ್ ನಾಟಕ ಬಯಲಾಗುತ್ತೆ ಮತ್ತೆ. ಅದಕ್ಕೆ ಸಂಗೀತದ, ಏನ್ ಪದೇ ನಾಟಕ ಅಂತೀಯಲ್ಲ, ನಿಮ್ಗೆ ಇದೇ ಆಯ್ತಲ್ಲ, ನೀವು ಒಬ್ರು ನೆಮ್ಮದಿಯಾಗಿರೋದು ನಿಮ್ಗೆ ಇಷ್ಟ ಆಗೋದಿಲ್ಲ ಅಲ್ವಾ, ಏನ್ ಸುಮ್ನೆ ಜ್ಯೋತಿ ಮೇಲೆ ಪ್ರಮಾಣ ಮಾಡ್ತಾರ, ದೀಪದ ಮೇಲೆ ಕೈ ಇಟ್ಟು ದೇವ್ರ ಮೇಲೆ ಪ್ರಮಾಣ ಮಾಡಕ್ ಸಾಧ್ಯನಾ, ನೀನು ಎಷ್ಟೇ ಸಾರಿ ಈ ನಾಟಕ ಆಡ್ತಾ ಬಂದ್ರು ಕೂಡ ಆ ನಾಟಕ ಕಂತಿ ಅನ್ನೋದು ಇದ್ದೇ ಇದೆ, ಈಗೆಲ್ಲ ಮಾಡ್ಬೇಡ ನೀನು ಅಂಜು ಅಂತ ಹೇಳಿ ಗದ್ರಿಸ್ ಕಳಿಸ್ತಾರೆ. ಈ ಸ್ಟೇಷನ್ ನಲ್ಲಿ ಸತ್ಯನ ಮತ್ತೆ ಅಜಿತ್ ಇಬ್ರು ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಲಕ್ಷ್ಮಿಕ ಬಂದ್ಬಿಟ್ಟು, ಸಾಯಿಬ್ರೆ ಭೂಮಿ ಚೆನ್ನಾಗಿದಲ್ಲ, ಭಾಗ್ಯಮ್ಮ ಚೆನ್ನಾಗಿ, ಅವ್ರ ಆರೈಕೆಯಲ್ಲಿ ತುಂಬಾ ಚೆನ್ನಾಗಿದ್ದಾರೆ, ಸುಧಾರಿಸ್ಕೊಳ್ತಾ ಇದಾರೆ, ಟೀ ತಗೋಬರ್ಲಾ. ಅದಕ್ಕೆ ಸತ್ಯನ, ಆಮೇಲೆ ತರುವಂತೆ ನೀನು ಲಕ್ಷ್ಮಿ ಅಕ್ಕ, ಸಮಯ ಹೇಳ್ತೀನಿ. ಇಬ್ರು ಒಳಗ್ ಬರ್ತಾರೆ. ಬಂದ್ಬಿಟ್ಟು ಹೇಳ್ದನು ಅಜಿತ, ಭೂಮಿ ಒಪ್ಕೊಂಡ್ಲೇನೋ, ಸತ್ಯನ ನನ್ನನ್ನು ಪ್ರೀತಿಸ್ತಾಳಂತೆ. ಹೌದೇನೋ ಬಿಡು, ಮತ್ತೆ ಆಗಲ್ಲ, ನನ್ನ ಸ್ನೇಹಿತನಾಗಿ ಪ್ರೀತಿಸ್ತಾಳಂತೆ. ಹೌದೇನೋ. ಇಲ್ಲಿ ಭೂಮಿ ಅಂಜನ ಯಾವಾಗ ರೇಗಾಡ್ತಾಳೋ ರೂಮಿಗೆ ಓಡ್ ಬರ್ತಾಳೆ. ಓಡ್ ಬಂದ್ಬಿಟ್ಟು ಮದ್ವೆ ಆಗಿರೋ ಫೋಟೋ ಇಟ್ಕೊಂಡು, ಸಾಯಿಬ್ರೆ ಖಂಡಿತ ನನಗೆ ನಿಮ್ಮನ್ನ ಬಿಟ್ಟಿರೋ ಇಚ್ಛೆ ಇಲ್ಲ,
ನನಗೆ ನಿಮ್ಮ ಜೊತೆಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಐ ಲವ್ ಯು ಸೋ ಮಚ್ ಸಾಹೇಬ್ರೆ ಅಂತಾಳೆ. ಆ ತಕ್ಷಣ ಹಿಂದೆನೆ ಬಂದು ಅಜಿತ್ ಅವಳನ್ನ ಅಪ್ಕೊಂಡಾಗೆ, ಅಜಿತ್ ರಾತ್ರಿ ಮತ್ತೆ ಹಾಗಂದೆ ಫ್ರೆಂಡ್ಸ್ ತರ ಅಂತ ಹೇಳಿ ನನ್ಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ. ಇಲ್ಲ ಸಾಹೇಬ್ರೆ, ನನಗೆ ಹೇಳಕ್ಕೆ ಪದಗಳು ಸಾಲದೆ ಹೋಗಿತ್ತು. ಹಾಗಾಗಿ ನಾನು ಖಂಡಿತ ನಿಮ್ಮನ್ನ ಇನ್ನೊಂದ್ಸಲ ಹೇಳಬಹುದು, ನನಗೆ ನಾಚಿಕೆ ಆಗುತ್ತೆ. ಹೇಳು ಪರವಾಗಿಲ್ಲ. ಐ ಲವ್ ಯು ಸಾಹೇಬ್ರೆ, ನಾನು ತುಂಬಾ ಇಷ್ಟಪಡ್ತೀನಿ ನಿಮ್ಮನ್ನ. ಐ ಲವ್ ಯು ಸೋ ಮಚ್ ಭೂಮಿ ಅಂತ ಅಪ್ಕೊಂಡು ಹಣೆಗೆ ಮುತ್ತಿಡ್ತಾನೆ. ನಮ್ಮ ಜೀವನದ ಕೊನೆ ಉಸಿರೋರ್ಗೂ ಕೂಡ ಹೀಗೆ ಜೊತೆಯಾಗಿರೋಣ, ಒಬ್ರಿಗೊಬ್ರು ಬಿಟ್ಟಿರೋ ಅಂತ ಸಂದರ್ಭ ಬರೋದೇ ಬೇಡ ಅಂತ ಹೇಳ್ತಾನೆ. ಅಜಿತ ಅಲ್ಲಿ ಮಂಚದ ಮೇಲೆ ಕೂತಿರ್ತಾನೆ. ಭೂಮಿ ಹಿಡ್ಕೊಂಡು ಕವನ ಹೇಳಕ್ ಶುರು ಮಾಡ್ತಾಳೆ. ನನ್ನ ಉಸಿರಲ್ಲಿ ಉಸಿರು ನೀವು, ನನ್ನ ಜೀವನದ ಜೊತೆ ನೀವು, ನನ್ನ ಬಾಳ ಸಂಗಾತಿಯಾಗಿ ಯಾವಾಗ್ಲೂ ನನ್ನ ಜೊತೆನಲ್ಲಿ ಇರ್ತೀರ ಸಾಹೇಬ್ರೆ ಅಂತ ಹೇಳಿ ಹೇಳ್ಕೊಳ್ತಾಳೆ ತನಗ್ ತಾನು. ಖುಷಿಯಾಗಿ ಹೋಗ್ತದೆ ಅಜಿತಂಗಂತೂ. ಸಂಭ್ರಮ ಹೇಳ್ತಿರ್ದು ಅವಳು ಆ ರೀತಿ ಕವನ ಹೇಳ್ತಿದ್ದಾಗಿನೇ. ಇಬ್ರು ಕೂಡ ಜೊತೆಗೂಡಿ ಹೆಜ್ಜೆ ಹಾಕೋಣ, ನಿನ್ನ ಜೊತೆ ನನ್ನ ಕತೆ ಅನ್ನೋ ಹಾಗೆ ಇಬ್ರು ಜೊತೆಯಾಗಿ ಹೆಜ್ಜೆ ಹಾಕ್ತಾ ಈ ಜೀವನ ನೌಕೆಯನ್ನ ಸಾಕ್ಸೋಣ ಅಂತ ಹೇಳ್ತಾ ಅವಳು ಆ ಕವನ ಯಾವಾಗ ಮುಗಿಸ್ತಾಳೋ, ಆ ಮುಗಿಸ್ತಿದ್ದಾಗೇನೆ ಅಜಿತ್ಗಂತೂ ಮುಗಿಸೋದಿರ್ಲಿ, ಆ ಸಂಭ್ರಮನಂತೂ ನೋಡ್ಬೇಕು, ಹೇಳಕ್ಕಾಗಲ್ಲ, ಅಷ್ಟು ಸಂಭ್ರಮಿಸ್ತಾನೆ ಪಾಪ. ಇಲ್ಲಿ ಅಜಿತನಿಗೆ ಸತ್ಯಣ್ಣ ಬೇರೆ ಇಂಚಿಂಚು ಕಳ್ಸಿರ್ತಾಳೆ. ಸ್ವಲ್ಪ ಅವಳನ್ನ ಯಾವುದೇ ಕಾರಣಕ್ಕೂ ಬಿಟ್ಟಿರ್ಬೇಡ ಅಂತ ಹೇಳಿ. ಆದ್ರೆ ಅಜಿತ ಇಲ್ಲಿ ಸತ್ಯಣ್ಣನ ಜೊತೆ ಹೇಳ್ಕೊಂಡು ಹೋಗಿರ್ತಾನೆ. ಸತ್ಯಣ್ಣ, ನನ್ಗೆ ಯಾಕೋ ಭೂಮಿ ಸ್ನೇಹಿತ ಅಂದಿದ್ದು ನೋಡಿದ್ರೆ ನನಗೆ ಇನ್ನು ಮುಂದೆ ಅವಳ ಜೊತೆ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋದೇ ಮೇಲು ಅಂತ ಅನಿಸ್ತಾ ಇದೆ ಸತ್ಯಣ್ಣ. ನಾನು ಹೆಚ್ಚು ಇನ್ನು ಮೇಲೆ ಅವಳನ್ನ ಮಾತಾಡ್ಸೋಲ್ಲ ಅಂತ ಹೇಳಿ ಬಂದಿರ್ತಾನೆ. ಆದ್ರೆ ಇಲ್ಲಿನ ಈ ಸನ್ನಿವೇಶ ನೋಡಿದಾಗ, ಅವಳು ಹೇಳ್ದಂತ ಪದಗಳನ್ನ ನೋಡಿದಾಗ ಅವನಿಗೆ ಎಲ್ಲಿಲ್ಲದ ಸಂತೋಷ, ಸ್ವರ್ಗನೇ ಒಂಥರ ಧರೆಗಿಳಿದಂತಾಗ್ತದೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.